ಟ್ರೋಲ್ ಪತ್ರಕರ್ತರನ್ನು ಸೃಷ್ಟಿಸಿರುವ ಪ್ರಧಾನಿ ತಂಡ. ಸುದ್ದಿಗೆ ಸ್ವಾಗತ. ನಾನು ದೀಕ್ಷಾ ಬಂಗೇರ. ಅಂತಾರಾಷ್ಟ್ರೀಯ ಪತ್ರಿಕಾ ಸ್ವಾತಂತ್ರ್ಯ ಸ್ಥಾನಮಾನದ ಪಟ್ಟಿ ಬಿಡುಗಡೆಯಾಗಿದೆ. ಭಾರತವು 159ನೇ ಸ್ಥಾನದಲ್ಲಿದೆ. ಇದು ನಮ್ಮ ನೆರೆಹೊರೆಗಳಾದ ಪಾಕಿಸ್ತಾನ, ಶ್ರೀಲಂಕಾ, ನೇಪಾಳ, ಮಾಲ್ಡೀವ್ಸ್ಗಳಿಗಿಂತಲೂ ಕೆಳಗಿನ ಸ್ಥಾನವಾಗಿದೆ. ಇದು ಪತ್ರಿಕಾ ಕ್ಷೇತ್ರದವರು ಮಾತ್ರವಲ್ಲ, ಆಳುವವರು ಕೂಡ ನಾಚಿಕೆ ಪಡಬೇಕಾದ ವಿಷಯವಾಗಿದೆ. ಶಾಸಕಾಂಗ, ನ್ಯಾಯಾಂಗ, ಕಾರ್ಯಾಂಗದೊಂದಿಗೆ ಪತ್ರಿಕಾ ರಂಗವನ್ನು ಭಾರತದ ಪ್ರಜಾಪ್ರಭುತ್ವದ 4ನೆಯ ಅಂಗ ಎನ್ನಲಾಗಿದೆ. ಈ ಯಾವ ಕಂಬಗಳು ಕೂಡ ಗಟ್ಟಿ ಇರುವಂತೆ ಕಾಣುತ್ತಿಲ್ಲ. ಪತ್ರಿಕಾ ರಂಗವು ಸ್ವಾತಂತ್ರ್ಯ ಕಳೆದುಕೊಂಡಿರುವ ಹಲ್ಲಿಲ್ಲದ ಸಿಂಹವಾಗಿದೆ. ಹೊಟ್ಟೆಪಾಡಿಗೆ, ಅಡ್ಡ ಸಂಪಾದನೆಗೆ ಮಾಧ್ಯಮಗಳಲ್ಲಿ ದುಡಿಯುವವರು ಹೊಸ ವಿಷಯವೇನಲ್ಲ. ಈಗಿನ ಸಮಸ್ಯೆ ಎಂದರೆ ಸ್ವಾತಂತ್ರ್ಯ ಇಲ್ಲದೆ ಮಾಧ್ಯಮಗಳಲ್ಲಿ ಸುದ್ದಿ ಕೊಡುವವರು. ಒಂದು ಕಡೆ ಸರಕಾರದ ಹಿಡಿತ, ಇನ್ನೊಂದು ಕಡೆ ತಮ್ಮನ್ನು ತಾವು ಮಾರಿಕೊಳ್ಳುವ ತತ್ವಹೀನ ಪತ್ರಕರ್ತರ ಕಾರಣಕ್ಕಾಗಿ ಭಾರತವು ಪತ್ರಿಕಾ ಸ್ವಾತಂತ್ರ್ಯದ ಸ್ಥಾನಮಾನದಲ್ಲಿ 159ನೇ ಸ್ಥಾನಕ್ಕೆ ಜಾರಿ ಹೋಗಿದೆ. ಒಂದೇ ಒಂದು ಸಮಾಧಾನದ ಅಂಶವೆಂದರೆ ಕಳೆದ ಕೆಲವು ವರ್ಷಗಳಿಂದ ಜಾರಿ ಬಿದ್ದ ಭಾರತದ ಸ್ಥಾನಮಾನ ಕಳೆದ ವರ್ಷ 2 ಸ್ಥಾನಮಾನ ಮೇಲೇರಿದೆ ಎನ್ನುವುದಾಗಿದೆ. 2023ರ ಅಂಕಿಅಂಶದಂತೆ ಜಾಗತಿಕ ಪತ್ರಿಕಾ ಸ್ವಾತಂತ್ರ್ಯದ ರ್ಯಾಂಕಿಂಗ್ನಲ್ಲಿ 161ನೇ ಸ್ಥಾನದಲ್ಲಿ ಇದ್ದುದು ಈಗ 159ನೇ ಸ್ಥಾನಕ್ಕೇರಿದೆ. ಚುನಾವಣಾ ಕಾಲದಲ್ಲಿ ಮಾಧ್ಯಮಗಳು ಒಂದಷ್ಟು ಗಂಡಸ್ತನ ತೋರಿಸತೊಡಗಿದ್ದು ಅದೇ ಕಾರಣಕ್ಕೆ ಇರಬಹುದು. ಆದರೆ ನಮಗೆ ರ್ಯಾಂಕಿಂಗ್ನಲ್ಲಿ ಪಾಕಿಸ್ತಾನವನ್ನಾಗಲಿ, ಶ್ರೀಲಂಕಾವನ್ನಾಗಲಿ, ನೇಪಾಳವನ್ನಾಗಲಿ, ಮಾಲ್ಡೀವ್ಸ್ಗಳನ್ನಾಗಲಿ ಹಿಂದಿಕ್ಕಲು ಸಾಧ್ಯವಾಗಿಲ್ಲ. 2014ರ ಬಳಿಕ ಮೋದಿಯವರು ಪ್ರಧಾನಿಯಾದ ಮೇಲೆ ಮಾಧ್ಯಮ ಕ್ಷೇತ್ರದಲ್ಲಿ ಸ್ವಾತಂತ್ರ್ಯ ಮಾರಿಕೊಳ್ಳುವುದು ಹೆಚ್ಚಾಗಿದೆ. ಪತ್ರಕರ್ತರ ಮೇಲೆ ಹಿಂಸಾಚಾರ ಅಧಿಕರಿಸಿದೆ. ಸುಳ್ಳು ಮೊಕದ್ದಮೆ ಹೂಡಿದ್ದು ಸಹ ಸಾಕಷ್ಟು ಕಂಡುಬಂದಿದೆ. ಅದಕ್ಕಿಂತ ಹೆಚ್ಚು ದೇಶಕ್ಕೆ ಹಾನಿಕಾರಕ ಎಂದರೆ ಮಾಧ್ಯಮ ಮಾಲೀಕತ್ವವೆಲ್ಲ ಕಾರ್ಪೊರೇಟ್ ಮಾಲೀಕತ್ವದಡಿ ಬರುವಂತೆ ಮಾಡಿರುವುದು. ಈ ಕೆಲವು ವ್ಯವಸ್ಥೆಯಲ್ಲಿ ಸಾಚಾ ಪತ್ರಕರ್ತರು ಯಾರೂ ದುಡಿಯಲಾಗದ ಸ್ಥಿತಿ ಕೂಡ ಬಹಳಷ್ಟು ಹೆಚ್ಚಾಗಿದೆ. ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ಎಂದರೆ ಗಡಿಗಳಿಲ್ಲದೆ ವರದಿಗಾರರ ಕೂಟವು ಮಾಧ್ಯಮಗಳು ಕಾರ್ಪೊರೇಟ್ ಕೈಯಲ್ಲಿ ಅತಿ ಕೇಂದ್ರೀಕೃತಗೊಂಡಿರುವುದು, ನಿಶ್ಚಿತ ರಾಜಕೀಯ ನಿಷ್ಠೆ ಹೊಂದಿರುವುದು. ಈ ಎಲ್ಲ ಕಾರಣಗಳಿಂದ ಜಗತ್ತಿನ ಅತಿದೊಡ್ಡ ಪ್ರಜಾಪ್ರಭುತ್ವ ದೇಶವಾದ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವು ಬಿಕ್ಕಟ್ಟನ್ನು ಎದುರಿಸುತ್ತಿದೆ ಎಂದು ಹೇಳಿದೆ. ನಿಶ್ಚಿತ ನಿಷ್ಠೆಯು ಸ್ವಾತಂತ್ರ್ಯ ಹಗರಣದ ಮೊದಲ ಮೆಟ್ಟಿಲಾದರೆ ಆ ನಿಷ್ಠೆಗಾಗಿ ಆಮಿಷ ಮತ್ತು ಒತ್ತಡ ದೇಶದ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ದೊಡ್ಡ ಏಟನ್ನು ನೀಡಿದೆ. ಪತ್ರಿಕಾ ಸ್ವಾತಂತ್ರ್ಯದ ವಿರುದ್ಧ ಭಾರತದ ಬಿಜೆಪಿ ಸರ್ಕಾರವು ಕರಾಳ ಕಾನೂನುಗಳನ್ನು ತಂದು ಹೇರಿದರೂ ಭಾರತವು ರ್ಯಾಂಕಿಂಗ್ನಲ್ಲಿ 2 ಸ್ಥಾನ ಮೇಲೇರಿರುವುದು ಅದರ ಬಲದಿಂದಲ್ಲ. ಕಳೆದ ಬಾರಿ ಮೇಲೆ ಇದ್ದ ದೇಶಗಳು ದುರ್ಬಲತೆಯನ್ನು ತೋರಿರುವುದೇ ಅದಕ್ಕೆ ಕಾರಣವಾಗಿದೆ. ಬೇರೆ ದೇಶಗಳವರ ಕಳಪೆ ಪ್ರದರ್ಶನದಿಂದ ಭಾರತ ಸುಧಾರಿಸಿದಂತೆ ಕಾಣಿಸುತ್ತಿದೆಯೇ ಹೊರತು ಅದು ನಿಜ ಹೊಳಪು ಅಲ್ಲ ಎಂದು ಏಷ್ಯಾ ಪೆಸಿಫಿಕ್ ಮಾಧ್ಯಮದ ಸ್ವಾತಂತ್ರ್ಯ ವರದಿಯಲ್ಲಿ ಹೇಳಲಾಗಿದೆ. ನಿರಂಕುಶವಾದಿ ಆಡಳಿತದ ದೇಶಗಳಲ್ಲಿ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಪೆಟ್ಟು ಬೀಳುವುದು ಸಹಜ. ಆದರೆ ಭಾರತದಂಥ ಪ್ರಜಾಪ್ರಭುತ್ವದ ದೇಶಗಳಲ್ಲಿ ಹೀಗಾಗುವುದು ಆಳುವವರ ದೋಷವನ್ನು ಎತ್ತಿ ತೋರಿಸುತ್ತದೆ. ಭಾರತವು ಮೋದಿಯವರ ಆಡಳಿತದಲ್ಲಿ ಅಘೋಷಿತ ತುರ್ತು ಪರಿಸ್ಥಿತಿಯನ್ನು ಎದುರಿಸುತ್ತಿದೆ ಎನ್ನುವುದು ಕೆಲವರ ಆರೋಪವಾಗಿದೆ. ಪ್ರಜಾಪ್ರಭುತ್ವದ ತೊಗಲಿನ ಹೊದಿಕೆ ಒಳಗಿದೆ, ಬೇರೆಯದೇ ಎಣಿಕೆ ಎಂದು ಟೀಕಿಸುವವರು ಇದ್ದಾರೆ. ಪತ್ರಿಕಾ ಸ್ವಾತಂತ್ರ್ಯದ ವಿರುದ್ಧ ಸಾಕಷ್ಟು ಕರಾಳ ಕಾನೂನುಗಳನ್ನು ತಂದ ಮೇಲೂ ಮೇಲ್ನೋಟಕ್ಕೆ ಬೇರೆಯವರ ಕುಸಿತದಿಂದ ಭಾರತವು 2 ಸ್ಥಾನ ಮೇಲೇರಿದೆ. ಆದರೆ ಈ 159ನೇ ಸ್ಥಾನ ಎನ್ನುವುದು ಭಾರತದ ಪ್ರಜಾಪ್ರಭುತ್ವಕ್ಕೆ ಯೋಗ್ಯ ಎನಿಸುವ ಸ್ಥಾನವಲ್ಲ ಎಂದು ವರದಿಯಲ್ಲಿ ಸ್ಪಷ್ಟವಾಗಿ ಹೇಳಲಾಗಿದೆ. ಮಾತಿಗಾದರೂ ವಿಶ್ವಗುರು, ಲೋಕದ ಅತಿದೊಡ್ಡ ಪ್ರಜಾಪ್ರಭುತ್ವ, 3ನೇ ಆರ್ಥಿಕತೆಯತ್ತ ದಾಪುಗಾಲಿನ ಮೂಗಿಗೆ ತುಪ್ಪ, ಇವೆಲ್ಲದರ ನಡುವೆ ಪತ್ರಿಕಾ ಸ್ವಾತಂತ್ರ್ಯದಲ್ಲಿ 159ನೇ ಸ್ಥಾನ ಎನ್ನುವುದು ಅತ್ಯಂತ ಕಳಪೆ ಎಂದೇ ಪರಿಗಣಿಸಬೇಕಾಗುತ್ತದೆ. ಮೋದಿಯವರು 2014ರಲ್ಲಿ ಪ್ರಧಾನಿಯಾದ ಬಳಿಕ ಭಾರತದಲ್ಲಿ ಪತ್ರಿಕಾ ಸ್ವಾತಂತ್ರ್ಯವು ಹೆಚ್ಚು ಹದಗೆಟ್ಟಿದೆ ಎಂದು RSF ರಿಪೋರ್ಟರ್ಸ್ ವಿದೌಟ್ ಬಾರ್ಡರ್ಸ್ ವರದಿಯಲ್ಲಿ ಹೇಳಲಾಗಿದೆ. ಮೋದಿಯವರ ಖಾಸಾ ಗೆಳೆಯರು ಎನ್ನಲಾದ ಮುಖೇಶ್ ಅಂಬಾನಿ 70ಕ್ಕೂ ಹೆಚ್ಚು ಮಾಧ್ಯಮ ಸಂಸ್ಥೆಗಳನ್ನು ಖರೀದಿಸಿ ತನ್ನ ಬ್ಯಾಗಿನಲ್ಲಿ ಇಟ್ಟುಕೊಂಡಿದ್ದಾರೆ.
ಆ ಮಾಧ್ಯಮಗಳನ್ನು 80 ಕೋಟಿ ಭಾರತೀಯರು ಫಾಲೋ ಮಾಡುತ್ತಿದ್ದರೆ ಪತ್ರಿಕಾ ಸ್ವಾತಂತ್ರ್ಯಕ್ಕೆ ಅತಿ ದೊಡ್ಡ ಕೊಳ್ಳಿ ಅಲ್ಲಿದೆ ಎಂದು ತಿಳಿಯುವುದು ಕಷ್ಟವಾಗದು. 2022ರಲ್ಲಿ ಮೋದಿಯವರ ಮತ್ತೊಂದು ಕೈ ಗೌತಮ್ ಅದಾನಿಯವರು NDTV ಸುದ್ದಿವಾಹಿನಿಯನ್ನು ಖರೀದಿಸಿದರು. ಆ ಮೂಲಕ ಭಾರತದ ಮುಖ್ಯವಾಹಿನಿಯ ಮಾಧ್ಯಮಗಳ ಬಹುತ್ವ ಅಂತ್ಯಗೊಂಡಿದೆ ಎಂದು ವ್ಯಾಖ್ಯಾನಿಸಲಾಗಿದೆ. ಬಿಜೆಪಿ ಸಂಸದರು, ಶಾಸಕರುಗಳು ಕೂಡ ತಮ್ಮ ಮಟ್ಟದಲ್ಲಿ ಮಾಧ್ಯಮ ಸಂಸ್ಥೆಗಳನ್ನು ಖರೀದಿಸಿಟ್ಟುಕೊಂಡಿದ್ದಾರೆ. ಅಲ್ಲದೆ ತರಬೇತಿಯ ಹೆಸರಿನಲ್ಲಿ ಇಲ್ಲವೇ ತರಬೇತಿ ಕೊಟ್ಟು RSS ಮನೋಭಾವದವರನ್ನು ಮಾಧ್ಯಮಗಳಲ್ಲಿ ತುಂಬಿಸುವ ಕೆಲಸ ಹಿಂದಿನಿಂದಲೂ ಇದೆ. ಅದು ಕಳೆದ 10 ವರ್ಷಗಳಲ್ಲಿ ತೀವ್ರಗೊಂಡಿದೆ ಎಂದು ಹೇಳಲಾಗಿದೆ. ಅದಕ್ಕಿಂತಲೂ ಪ್ರಧಾನಿ ಮೋದಿಯವರ ಕಾಲದಲ್ಲಿ ಹುಟ್ಟಿಕೊಂಡ ಟ್ರೋಲ್ ಪತ್ರಕರ್ತರ ದಂಡು. ಇವರ ಕೆಲಸ ಪ್ರಧಾನಿ ಮೋದಿಯವರನ್ನು, ಬಿಜೆಪಿಯನ್ನು ಟೀಕಿಸುವ ಪತ್ರಕರ್ತರನ್ನು ಟ್ರೋಲ್ ಮಾಡಿ ಇಕ್ಕಟ್ಟಿಗೆ ಸಿಕ್ಕಿಸುವುದಾಗಿದೆ. ಪ್ರಧಾನಿಯವರು ತಮ್ಮ ಟೋಳಿ ಕಟ್ಟಿಕೊಂಡಿದ್ದರೂ ಪತ್ರಿಕಾಗೋಷ್ಠಿ ನಡೆಸುವುದಿಲ್ಲ. ಪತ್ರಕರ್ತರ ಪ್ರಶ್ನೆಗಳನ್ನು ಎದುರಿಸಲು ತಯಾರಿಲ್ಲ. ಅವರು ಮಾತನಾಡಬೇಕು, ಇತರರು ಕೇಳಬೇಕು ಎನ್ನುವುದಷ್ಟೇ ಮಾಧ್ಯಮಗಳ ಬಗೆಗೆ ಅವರ ನಿಲುವಾಗಿದೆ. ಪಾಕಿಸ್ತಾನ 152, ಮಾಲ್ಡೀವ್ಸ್ 106, ಶ್ರೀಲಂಕಾ 15, ನೇಪಾಳ 7 ಎಂದು ಭಾರತಕ್ಕೆ ಪಾಠ ಮಾಡುವಂತಿದೆ ನೆರೆಹೊರೆಯವರ ರ್ಯಾಂಕಿಂಗ್. ಆದರೆ ಕಳಪೆ ನೆರೆಹೊರೆಯವರು ಇದ್ದಾರೆ. ಅಫ್ಘಾನಿಸ್ತಾನ 178, ಮಯನ್ಮಾರ್ 171, ಬಾಂಗ್ಲಾದೇಶ 165. ಯಾವುದೇ ಸರ್ಕಾರವಿರಲಿ, ಪತ್ರಿಕೋದ್ಯಮಕ್ಕೆ ಉತ್ತಮ ವಾತಾವರಣ ಕಲ್ಪಿಸಬೇಕು. ಭಾರತದಲ್ಲಿ ಈ ಒಂದು ದಶಕದಲ್ಲಿ ಅದು ತುಂಬಾ ಲೋಪವಾಗಿದೆ. ಇದು ಈ ಹೊತ್ತಿನ ಸುದ್ದಿ. ನಿರಂತರ ಸುದ್ದಿ ಮತ್ತು ಮನೋರಂಜನೆಗಾಗಿ V4 ನ್ಯೂಸ್ನ ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಹಾಗೂ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.